ಈಗ ಕ್ಲಿಪ್ಪಿಂಗ್ಸ್ ನೋಡ್ಕೊ ಬಂದ್ರಿ ಅಲ್ವಾ, ಆ ಕ್ಲಿಪ್ಪಿಂಗ್ಸ್ ಅಲ್ಲಿ ಪೊಲೀಸರು ಬಟ್ಟೆ ಮೇಲೆ ಬ್ಯಾಡ್ಜ್ ಇಲ್ಲ, ಮತ್ತೆ ಸಿವಿಲ್ ಡ್ರೆಸ್ ಅಲ್ಲಿ ಪೊಲೀಸರು ಇದ್ದಾರೆ. ಅವ್ರು ಪೊಲೀಸರು ಅಂತ ಗ್ಯಾರಂಟಿ ಇಲ್ಲ. ಇಲ್ಲಾಂದ್ರೆ ದುಡ್ಡು ಕೊಟ್ಬಿಟ್ಟು ಕೇಂದ್ರ ಸರ್ಕಾರನೇ ವಿದ್ಯಾರ್ಥಿಗಳಿಗೆ ಓಡಿಸ್ತಿದಾರ, ಬೇಕು ಅಂತ ಏನಾದ್ರು ಮಾಡ್ತಿದಾರ, ಇಲ್ಲ ಅವ್ರು ಪಾಕಿಸ್ತಾನದವರ? ಇಲ್ಲ ನಾವೆಲ್ಲ ಪಾಕಿಸ್ತಾನದವರು ಅಂದ್ರೆ ನೀವೆಲ್ಲ ಪಾಕಿಸ್ತಾನಕ್ಕೆ ಹೋಗ್ಬಿಡಿ, ನಾವ್ ಇಂಡಿಯಾದಲ್ಲಿ ಕುತ್ಕೊಂಡು ನಾವೇ ಸರ್ಕಾರ ನಡೆಸ್ಕೊಂತೀವಿ. ನಿಮ್ಮಂತ ಯೋಗ್ಯತೆ ಇಲ್ಲದವ್ರಿಗೆ ನಾವ್ಯಾಕೆ ನೀವು ಓಟ್ ಹಾಕ್ಬೇಕು? ಓಟ್ ಇದ್ದಾಗ ಬಂದ್ಬಿಟ್ಟು ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ, ಅದ್ ಕೊಡ್ತೀನಿ, ಇದ್ ಕೊಡ್ತೀನಿ ಅಂತ ಹೇಳ್ಕೊಂಡು ಇಲ್ಲಿ ಬಂದ್ಬಿಟ್ಟು ನಮ್ಮ ಮಕ್ಳು ಭವಿಷ್ಯ ಹಾಳು ಮಾಡ್ತಿದ್ದೀರಾ. ನಿಮ್ಮಂತದ್ ರಾಜಕೀಯನೇ ನಮಗ್ ಬೇಕಾಗಿಲ್ಲ. ಒಂದು ಇನ್ನೊಂದು, ಪೊಲೀಸು ಕಮಿಷನರು ಅದು ಇದು ಅಂತ ಅಲ್ಲೆಲ್ಲ ಹಾಕೊಂಡಿದಿರಲ್ಲ, ಅವ್ರಗಳ ಮೇಲೆ ಎಲ್ರಿ ಬ್ಯಾಡ್ಜ್ ಇದೆ? ನಿಮ್ಮ ಕೇಂದ್ರ ಸರ್ಕಾರದ ಬ್ಯಾಡ್ಜ್ ಇದೆಯನ್ರಿ? ಸೆಂಟ್ರಲ್ ಗವರ್ಮೆಂಟ್ ಬ್ಯಾಡ್ಜ್ ಇದೆಯನ್ರಿ ಪೊಲೀಸವ್ರ ಮೇಲೆ? ಇಲ್ಲ ಅಂದ್ರೆ ಅವರು ಸಿವಿಲ್ ಡ್ರೆಸ್ ಅಲ್ಲಿ ಇದಾರಲ್ಲ, ಅವ್ರಿಗೆ ಯಾವ ಯೋಗ್ಯತೆ ಇದೆ? ಅವ್ರು ಪೊಲೀಸರು ಅಂತ ಬ್ಯಾಡ್ಜ್ ಹಾಕೊಂಡಿದಾರ? ಇಲ್ಲಾಂದ್ರೆ ಗೂಂಡಾಗಳ? ಅವರು ಗೂಂಡಾಗಳ ತರ ವರ್ತಿಸಿದಾರಲ್ಲ, ನಿಮಗ್ ನಾಚಿಕೆ ಮನ ಮರೆಯೋದಿಲ್ವಾ? ಅವ್ರಿಗೆ ಅಷ್ಟೆಲ್ಲ ಹೊಡೆದು ಗುಂಡೆ ಓಪನ್ ಮಾಡಿ, ಅದು ಮೊಳೆ ಚುಚ್ಕೊಂಡು, ಲ್ಯಾಟಿಂಗ್ ಮೊಳೆ ಹೊಡ್ಕೊಂಡು ಚುಚ್ಚೋ ಅಂತದ್ ಏನಿದೆ? ಅಂತದ್ ಏನ್ ಮಾಡಿದಾರ ಅವರು? ಅವ್ರು ಓದಿರೋದಕ್ಕೆ, ಅವ್ರ ಭವಿಷ್ಯ ರೂಪಿಸ್ಕೊಳ್ಳೋದಕ್ಕೆ ಅವ್ರು ಬಂದ್ ನಿಮ್ಮ ಹತ್ರ ಸಹಾಯ ಕೇಳ್ತಿದ್ದಾರೆ, ನ್ಯಾಯ ಕೇಳ್ತಿದ್ದಾರೆ. ಆ ನ್ಯಾಯ ಕೊಡಿಸೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ನೀವ್ ಯಾಕ ಗಣ್ಯ ವ್ಯಕ್ತಿಗಳ ಇದ್ರ ಕುರ್ಚಿಯಲ್ಲಿ ಕೂತಿದ್ದೀರಾ? ಇಳಿರಿ ಕೆಳಗೆ. ನಿಮ್ಮಂತವ್ರಿಗಿಂತ ನಾಯಿಗಳನ್ನ ತಗೊಂಡೋಗ್ಬಿಡ್ತೀವಿ, ಅದಾದ್ರೂ ಬೊಗ್ಳು ಬಿಟ್ಟು ನಿಯತ್ತಾಗಾದ್ರೂ ಜೀವನ ಮಾಡ್ತವೆ.